ಇನ್ನು ದಾವಣಗೆರೆ ದಿನ ದಿನ ಸಾಕಷ್ಟು ಅಭಿವೃದ್ಧಿ ಹೊಂದಿರುವಂಥ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸಾಕಷ್ಟು ಕೆಲಸಗಳಾಗ್ತಿರುವಂಥದ್ದು. ಆದರೆ ಇಷ್ಟೊಂದು ಕೀರ್ತಿ ಮತ್ತು ಖ್ಯಾತಿಯನ್ನು ಗಳಿಸಿರುವಂಥ ದಾವಣಗೆರೆಗೆ ಎಲ್ಲೋ ಒಂದು ಕಡೆಗೆ ನಗರದಲ್ಲಿ ರಸ್ತೆ ಮಾರ್ಗದಲ್ಲಿ ಬಿದ್ದಿರುವಂಥ ತಗ್ಗುಗುಂಡಿಗಳು 3 ಕಾಶಿಗೆ ಇಡೀ ದಾವಣಗೆರೆ ಮಾನ ಮರ್ಯಾದೆಯನ್ನು ಹರಾಜು ಮಾಡ್ತೇವೆ ಅನ್ನುವಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ ಪ್ರಮುಖ ಕಾರಣ ಅದಕ್ಕೆ ಏನಂತಂದರೆ ದಾವಣಗೆರೆ ಎಂಟ್ರೆನ್ಸ್ಗೆ ಅಂದರೆ ಹೊರಗಡೆಯಿಂದ ದಾವಣಗೆರೆ ಎಂಟ್ರ್ ಆಗಬೇಕಾದ್ರೆ ತಗ್ಗುಗುಂಡಿಗಳೇ ಅವರಿಗೆ ಅವತ್ತು ಒಂದು ಸ್ವಾಗತ ಕೋರುವಂಥ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತದೆ. ದಾವಣಗೆರೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಇದು. ಪ್ರತಿದಿನ ಇಲ್ಲಿ ಸಾವಿರಾರು ವಾಹನಗಳು ಏನು ಇದೇ ರಸ್ತೆಯಲ್ಲಿ ಬರ್ತವೆ. ಬೈಕ್ಗಳಿರ್ಬೋದು, ಆಟೋಗಳಿರ್ಬೋದು, ಬಸ್ಗಳಿರ್ಬೋದು. ತಾವು ದೃಶ್ಯದಲ್ಲೇ ಗಮನಿಸ್ತಾ ಇರ್ಬೋದು. ಲೈವಲ್ಲಿರುವಾಗ ತಗ್ಗಿನಲ್ಲೇ ಸಿಕ್ಕಿರುವಂಥ ಆಟೋಗೆ ಹಿಂದೆ ಬಂದು ಬೈಕ್ ಕುದಿರುತ್ತಂದರೆ ಆ ತಗ್ಗನ್ನು ಆಟೋಗಳು ಸಹ ಹತ್ತಕ್ಕೆ ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದೇ ರೀತಿ ಏನು ಜಿಲ್ಲಾಡಳಿತಕ್ಕೆ ಸಾಕಷ್ಟು ಮನವಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಇಲ್ಲಿ ಬಿದ್ದು ಸಾಕಷ್ಟು ಗಾಯಗಳಾಗಿವೆ. ಇಲ್ಲಿ ನೋಡಿ ಆಟೋ ಹತ್ತಕ್ಕೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಜಿಲ್ಲಾಡಳಿತ ಮತ್ತು ಇದಕ್ಕೊಂದು ಮನವಿ ಕೊಡುವಂಥ ಕೆಲಸವನ್ನು ಸಾಕಷ್ಟು ಬಾರಿ ಮಾಡಿದರೆ, ಮೌಖಿಕವಾಗಿಯೂ ಸಹ ಹೇಳಿದ್ದಾರೆ. ಆದರೆ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ, ಯಾವುದೂ ಕೂಡ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಇನ್ನು ಕಬ್ಬಿಣದ ಸರಳುಗಳು ಸಹ ಏನು ಸಾಕಷ್ಟು ಮೇಲ್ಗಡೆ ಎದ್ದಿದೆ. ಆ ಕಬ್ಬಿಣದ ಸರಳುಗಳು ಸಹ ಏನು ಯಾವಾಗ ಯಾವ ಜೀವನ ಬಲಿ ಪಡಿತೇವೆ ಅಂತೇಳಿ ಒಂದು ಆರೋಪವೂ ಸಹ ಕೇಳಿ ಬರ್ತಿರುವಂಥದ್ದು. ಆದರೆ ಎಷ್ಟೇ ಹೇಳಿದ್ರು ರಸ್ತೆ ತೆಗ್ಗುಗುಂಡಿಗಳನ್ನು ಮುಚ್ಚಕ್ಕೆ ಜಿಲ್ಲಾಡಳಿತ ಇರ್ಬೋದು, ಸಚಿವರು ಇರ್ಬೋದು, ಸಂಸದರಿರ್ಬೋದು ಯಾವುದೇ ತಲೆ ಕೆಡಿಸ್ಕೊಳ್ತಿಲ್ಲ. ಅವರು ಸಹ ಇದೇ ರಸ್ತೆಯಲ್ಲೇ ಓಡಾಡ್ತಾರೆ. ಅಂದರೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಅವ್ರಿಗೆ ಯಾವತ್ತೂ ಪಾಪ ಕಣ್ಣಿಗೆ ಕಾಣಿಸ್ತಿಲ್ಲೇನೋ ಅನ್ನುವಂಥ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಈ ಕುರಿತಾಗಿ ಮಾತಾಡಲಿಕ್ಕೆ ಇಲ್ಲಿ ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡುವಂಥ ಕೆಲವೊಂದಿಷ್ಟು ನಾಯಕರಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಈಗ ನಿಜಕ್ಕೂ ದಾವಣಗೆರೆ ಭಾಗದಲ್ಲಿ ಎಲ್ಲ ಕಡೆಗೆ ಸಾಕಷ್ಟು ರಸ್ತೆಗಳು ಹಾಳಾಗಿರುವಂಥದ್ದು. ಆದರೆ ಪ್ರಮುಖವಾಗಿ ಎಂಟ್ರೆನ್ಸಲ್ಲೇ ಈ ರೀತಿ ಪರಿಸ್ಥಿತಿ ನೋಡಿದ್ರೆ ಏನು ಅನಿಸುತ್ತೆ ಸರ್? ಇದು ದಾವಣಗೆರೆ ಏನು ಎಂಟ್ರೆನ್ಸ್ ಆಗಬೇಕು, DCM ಲೇಔಟ್ ಮೇನ್ ಭಾಗದಲ್ಲಿ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ. ದಿನನಿತ್ಯ ತಂದೆ ತಾಯಿಗಳು ಮಕ್ಕಳು ಬಿಡ್ಬೇಕಂದ್ರೆ ಜೀವದ ಹಂಗೆ ತೊರೆದು ಬಿಡುವಂಥ ಪರಿಸ್ಥಿತಿ ಇದೇ ನೋಡ್ರಿ, ಇದೇ ಸ್ಕೂಲು. ಈ ಸ್ಕೂಲಿಗೆ ಬರೋ ಮಕ್ಕಳಿಗೆ ಇಲ್ಲಿ ಏನಕ್ಕಂದ್ರೆ ಬಿಡ್ಬೇಕು, ತಂದೆ ತಾಯಿ ಕರ್ಕೋಬೇಕು. ಬೈಕಲ್ಲಿ ಹೋಗ್ಬೇಕಂದ್ರೆ ಸಾಕಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ. ಸಾಕಷ್ಟು ರೈತರೆಲ್ಲ APMCಗೆ ಬರ್ತಾರೆ ಸರ್. ಯಾವ ರೀತಿ ತೊಂದರೆ ಆಗ್ತಾ ಇದೆ ಅವ್ರಿಗೆ? ಕ್ಲೀನಾಗಿ ರೋಡ್ ಮಾಡಿದೀವಿ ಅಂದ್ರೆ ನೀರು ನಿಲ್ಲೋ ಮಾಡಬಾರ್ದು. ಅದು ಏನು ಅದಕ್ಕೆ ಚರಂಡಿಗೆ ಹೋಗ್ಬೇಕು, ಆ ಥರ ಚರಂಡಿಗೆ ಹೋಗಲೇಬೇಕು. ಚರಂಡಿಗೆ ಹೋಗಲಿಲ್ಲ ಇಲ್ಲಿ ತೆಗ್ಗು ಮಾಡಿಕೊಂಡು ಕೈ ಬಿಡ್ತಾರೆ. ಆ ಕಡೆ ದಿಬ್ಬ ಮಾಡಿದರೆ ಈ ಕಡೆಗೆ ತೆಗ್ಗಿದೆ. ಹೆಂಗೆ ಹೋಗುತ್ತೆ ನೀರದು? ಈಗ ಮಹಾನಗರ ಪಾಲಿಕೆಗೆ ಇದನ್ನು ಪರೀಕ್ಷಿತ ನೋಡಿಕೊಂಡು ಆಮೇಲೆ ಮುಂದುವರಿಬೇಕು. ಇದು ಏನು ಪ್ರತಿಯೊಂದು ಅದು ಆತು ಬ್ರಿಡ್ಜ್ ಆಯಿತು ಅಂದ್ರೆ ಇದೇ ಹಣೆ ಬರಣ ಆಗಿದೆ. ಇವತ್ತು ಒಂದಿನದಲ್ಲ ಇದು. ಎಲ್ಲ ಒಂದು ಕಡೆ ಈಗ ಈ ರಸ್ತೆ ತಗ್ಗುಗುಂಡಿ, ಅದರಲ್ಲೂ ಪ್ರಮುಖವಾಗಿ ಎಂಟ್ರೆನ್ಸಲ್ಲಿರೋ ಈ ತಗ್ಗುಗುಂಡಿಗಳು ಈ ದಾವಣಗೆರೆ ಒಂದು ಮರ್ಯಾದೆನ 3 ಕಾಸಿಗೆ ಹರಾಜು ಮಾಡ್ತಾ ಇದೆ ಅನಿಸ್ತಿಲ್ವಾ? ಅನಿಸ್ತಿದೆ. ಮತ್ತು ನಮ್ಮ ದಾವಣಗೆರೆ ಮರದಿನೇ ನಾವೀಗ ಮರದಿ ಕಳ್ಕೋಬೇಕಾಗುತ್ತೆ. ಇದೇ ಮಹಾನಗರ ಪಾಲಿಕೆ ಸ್ವಲ್ಪ ಎಚ್ಚರಿಸಿಂದ ಇದು ಮಾಡಲೇಬೇಕು. ಮಾಡ್ಕೊಳ್ಳಿಲ್ಲ ಈ ರೈತರ ಸಂಘದ ನಾವು ಎದ್ದು ನಿಲ್ತೇವೆ. ಅವರ ಮಹಾನಗರ ಪಾಲಿಕೆ ನಾಳೆ ಮುಂಜಾನೆ ಅವರ ಆಗ್ಬೇಕು. ಇದಿಷ್ಟು ರೈತ ನಾಯಕರ ಮಾತಾಗಿತ್ತು. ಒಟ್ಟಾರೇನು ದಾವಣಗೆರೆ ಎಂಟ್ರೆನ್ಸ್ ಇದ್ರೆ ಈ ಕಡೆ ಇರ್ಬೋದು, ಆ ಕಡೆ 4 ದಿಕ್ಕಿನಲ್ಲಿರುವಂಥ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಮೊದಲು ಸ್ವಾಗತ ಮಾಡೋದು ತಗ್ಗುಗುಂಡಿಗಳು. ಅಂದರೆ ಈ ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ಆ ತಗ್ಗುಗುಂಡಿಗಳ ಮೂಲಕನೇ ಒಂದು ಸಿಗ್ನಲ್ ಸಿಗುತ್ತದೆ, ನಾವು ದಾವಣಗೆರೆ ನಗರಕ್ಕೆ ಎಂಟ್ರಿ ಆಗಿದ್ದೀವಿ ಅನ್ನುವಂಥ ಒಂದು ಸೂಕ್ಷ್ಮವಾದ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಅಂತ ಏನೋ ಇಲ್ಲೊಂದು ಕಡೆ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ಅನ್ನೋಂಥ ಅನುಮಾನಗಳು ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ವಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ದಾವಣಗೆರೆ ದಿನ ದಿನ ಸಾಕಷ್ಟು ಅಭಿವೃದ್ಧಿ ಹೊಂದಿರುವಂಥ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸಾಕಷ್ಟು ಕೆಲಸಗಳಾಗ್ತಿರುವಂಥದ್ದು. ಆದರೆ ಇಷ್ಟೊಂದು ಕೀರ್ತಿ ಮತ್ತು ಖ್ಯಾತಿಯನ್ನು ಗಳಿಸಿರುವಂಥ ದಾವಣಗೆರೆಗೆ ಎಲ್ಲೋ ಒಂದು ಕಡೆಗೆ ನಗರದಲ್ಲಿ ರಸ್ತೆ ಮಾರ್ಗದಲ್ಲಿ ಬಿದ್ದಿರುವಂಥ ತಗ್ಗುಗುಂಡಿಗಳು 3 ಕಾಶಿಗೆ ಇಡೀ ದಾವಣಗೆರೆ ಮಾನ ಮರ್ಯಾದೆಯನ್ನು ಹರಾಜು ಮಾಡ್ತೇವೆ ಅನ್ನುವಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ ಪ್ರಮುಖ ಕಾರಣ ಅದಕ್ಕೆ ಏನಂತಂದರೆ ದಾವಣಗೆರೆ ಎಂಟ್ರೆನ್ಸ್ಗೆ ಅಂದರೆ ಹೊರಗಡೆಯಿಂದ ದಾವಣಗೆರೆ ಎಂಟ್ರ್ ಆಗಬೇಕಾದ್ರೆ ತಗ್ಗುಗುಂಡಿಗಳೇ ಅವರಿಗೆ ಅವತ್ತು ಒಂದು ಸ್ವಾಗತ ಕೋರುವಂಥ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತದೆ. ದಾವಣಗೆರೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಇದು. ಪ್ರತಿದಿನ ಇಲ್ಲಿ ಸಾವಿರಾರು ವಾಹನಗಳು ಏನು ಇದೇ ರಸ್ತೆಯಲ್ಲಿ ಬರ್ತವೆ. ಬೈಕ್ಗಳಿರ್ಬೋದು, ಆಟೋಗಳಿರ್ಬೋದು, ಬಸ್ಗಳಿರ್ಬೋದು. ತಾವು ದೃಶ್ಯದಲ್ಲೇ ಗಮನಿಸ್ತಾ ಇರ್ಬೋದು. ಲೈವಲ್ಲಿರುವಾಗ ತಗ್ಗಿನಲ್ಲೇ ಸಿಕ್ಕಿರುವಂಥ ಆಟೋಗೆ ಹಿಂದೆ ಬಂದು ಬೈಕ್ ಕುದಿರುತ್ತಂದರೆ ಆ ತಗ್ಗನ್ನು ಆಟೋಗಳು ಸಹ ಹತ್ತಕ್ಕೆ ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದೇ ರೀತಿ ಏನು ಜಿಲ್ಲಾಡಳಿತಕ್ಕೆ ಸಾಕಷ್ಟು ಮನವಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಇಲ್ಲಿ
ಬಿದ್ದು ಸಾಕಷ್ಟು ಗಾಯಗಳಾಗಿವೆ. ಇಲ್ಲಿ ನೋಡಿ ಆಟ ಹತ್ತಕ್ಕೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಜಿಲ್ಲಾಡಳಿತ ಮತ್ತು ಇದಕ್ಕೊಂದು ಮನವಿ ಕೊಡುವಂಥ ಕೆಲಸವನ್ನು ಸಾಕಷ್ಟು ಬಾರಿ ಮಾಡಿದರೆ, ಮೌಖಿಕವಾಗಿಯೂ ಸಹ ಹೇಳಿದ್ದಾರೆ. ಆದರೆ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ, ಯಾವುದೂ ಕೂಡ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಇನ್ನು ಕಬ್ಬಿಣದ ಸರಳುಗಳು ಸಹ ಏನು ಸಾಕಷ್ಟು ಮೇಲ್ಗಡೆ ಎದ್ದಿದೆ. ಆ ಕಬ್ಬಿಣದ ಸರಳುಗಳು ಸಹ ಯಾವಾಗ ಯಾವ ಜೀವನ ಬಲಿ ಪಡಿತವೆ ಅಂತೇಳಿ ಒಂದು ಆರೋಪವೂ ಸಹ ಕೇಳಿ ಬರ್ತಿರುವಂಥದ್ದು. ಆದರೆ ಎಷ್ಟೇ ಹೇಳಿದ್ರು ರಸ್ತೆ ತೆಗ್ಗುಗುಂಡಿಗಳನ್ನು ಮುಚ್ಚಕ್ಕೆ ಜಿಲ್ಲಾಡಳಿತ ಇರ್ಬೋದು, ಸಚಿವರು ಇರ್ಬೋದು, ಸಂಸದರು ಇರ್ಬೋದು, ಯಾವುದೇ ತಲೆ ಕೆಡಿಸ್ಕೊಳ್ತಿಲ್ಲ. ಅವರು ಸಹ ಇದೇ ರಸ್ತೆಯಲ್ಲೇ ಓಡಾಡ್ತಾರೆ. ಅಂದರೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಅವ್ರಿಗೆ ಯಾವತ್ತು ಪಾಪ ಕಣ್ಣಿಗೆ ಕಾಣಿಸ್ತಿಲ್ಲೇನೋ ಅನ್ನುವಂಥ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಈ ಕುರಿತಾಗಿ ಮಾತಾಡಲಿಕ್ಕೆ ಇಲ್ಲಿ ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡುವಂಥ ಕೆಲವೊಂದಿಷ್ಟು ನಾಯಕರಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಈಗ ನಿಜಕ್ಕೂ ದಾವಣಗೆರೆ ಭಾಗದಲ್ಲಿ ಎಲ್ಲ ಕಡೆಗೆ ಸಾಕಷ್ಟು ರಸ್ತೆಗಳು ಹಾಳಾಗಿರುವಂಥದ್ದು. ಆದರೆ ಪ್ರಮುಖವಾಗಿ ಎಂಟ್ರೆನ್ಸಲ್ಲೇ ಈ ರೀತಿ ಪರಿಸ್ಥಿತಿ ನೋಡಿದ್ರೆ ಏನು ಅನಿಸುತ್ತೆ ಸರ್? ಇದು ದಾವಣಗೆರೆಗೆ ಏನು ಎಂಟ್ರೆನ್ಸ್ ಆಗಬೇಕು, DCM ಲೇಔಟ್ ಮೇನ್ ಭಾಗದಲ್ಲಿ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ. ದಿನನಿತ್ಯ ತಂದೆ ತಾಯಿಗಳು ಮಕ್ಕಳು ಬಿಡ್ಬೇಕಂದ್ರೆ ಜೀವದ ಹಂಗೆ ತೊರೆದು ಬಿಡುವಂಥ ಪರಿಸ್ಥಿತಿ ಇದೇ ನೋಡ್ರಿ, ಇದೇ ಸ್ಕೂಲು. ಈ ಸ್ಕೂಲಿಗೆ ಬರೋ ಮಕ್ಕಳಿಗೆ ಇಲ್ಲಿ ಏನಕ್ಕಂದ್ರೆ ಬಿಡ್ಬೇಕು, ತಂದೆ ತಾಯಿ ಕರ್ಕೋಬೇಕು, ಬೈಕಲ್ಲಿ ಹೋಗ್ಬೇಕಂದ್ರೆ ಸಾಕಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ. ಅದರಲ್ಲಿ ಸಾಕಷ್ಟು ರೈತರೆಲ್ಲ APMCಗೆ ಬರ್ತಾರೆ ಸರ್. ಯಾವ ರೀತಿ ತೊಂದರೆ ಆಗ್ತಾ ಇದೆ ಅವ್ರಿಗೆ? ಕ್ಲೀನಾಗಿ ರೋಡ್ ಮಾಡ್ತೀವಿ ಅಂದ್ರೆ ನೀರು ನಿಲ್ಲೋ ಮಾಡಬಾರ್ದು. ಅದು ಏನು ಅದಕ್ಕೆ ಚರಂಡಿಗೆ ಹೋಗ್ಬೇಕು, ಆ ಥರ ಚರಂಡಿಗೆ ಹೋಗಲೇಬೇಕು. ಚರಂಡಿ ಹೋಗ್ಲಿಲ್ಲ ಇಲ್ಲೇ ಇಲ್ಲಿ ತೆಗ್ಗು ಮಾಡಿಕೊಂಡು ಕೈ ಬಿಡ್ತಾರೆ. ಆ ಕಡೆ ದಿಬ್ಬ ಮಾಡಿದರೆ ಈ ಕಡೆಗೆ ತೆಗ್ಗಿದೆ. ಹೆಂಗೆ ಹೋಗುತ್ತೆ ನೀರದು? ಈಗ ಮಹಾನಗರ ಪಾಲಿಕೆಗೆ ಇದನ್ನು ಪರೀಕ್ಷಿತ ನೋಡಿಕೊಂಡು ಆಮೇಲೆ ಮುಂದುವರಿಬೇಕು. ಇದು ಏನು ಪ್ರತಿಯೊಂದು ಅದು ಆತು ಬ್ರಿಡ್ಜ್ ಆಯ್ತು ಅಂದ್ರೆ ಇದೇ ಹಣೆ ಬರಣ ಆಗಿದೆ. ಇವತ್ತು ಒಂದಿನದಲ್ಲ ಇದು. ಎಲ್ಲ ಒಂದು ಕಡೆ ಈಗ ಈ ರಸ್ತೆ ತೆಗ್ಗುಗುಂಡಿ, ಅದರಲ್ಲೂ ಪ್ರಮುಖವಾಗಿ ಎಂಟ್ರೆನ್ಸಲ್ಲಿರೋ ಈ ತಗ್ಗುಗುಂಡಿಗಳು ಈ ದಾವಣಗೆರೆ ಒಂದು ಮರ್ಯಾದೆನ ಮೂರ್ಖಾಸಿಗೆ ಹರಾಜು ಮಾಡ್ತಾ ಇದೆ ಅನಿಸ್ತಿಲ್ವಾ? ಅನಿಸ್ತಿದೆ. ಮತ್ತು ನಮ್ಮ ದಾವಣಗೆರೆ ಮರದಿನೇ ನಾವೀಗ ಮರದಿ ಕಳ್ಕೋಬೇಕಾಗುತ್ತೆ. ಇದೇ ಮಹಾನಗರ ಪಾಲಿಕೆ ಸ್ವಲ್ಪ ಎಚ್ಚರಿಕೆಯಿಂದ ಇದು ಮಾಡಲೇಬೇಕು. ಮಾಡ್ಕೊಳ್ಳಿಲ್ಲ ಈ ರೈತರ ಸಂಘದ ನಾವು ಎದ್ದು ನಿಲ್ತೇವೆ. ಅವರ ಮಹಾನಗರ ಪಾಲಿಕೆ ನಾಳೆ ಮುಂಜಾನೆ ಅವರ ಆಗ್ಬೇಕು. ಇದಿಷ್ಟು ರೈತ ನಾಯಕರ ಮಾತಾಗಿತ್ತು. ಒಟ್ಟಾರೇನು ದಾವಣಗೆರೆ ಎಂಟ್ರೆನ್ಸ್ ಇದ್ರೆ ಈ ಕಡೆ ಇರ್ಬೋದು, ಆ ಕಡೆ 4 ದಿಕ್ಕಿನಲ್ಲಿರುವಂಥ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಮೊದಲು ಸ್ವಾಗತ ಮಾಡೋದು ತಗ್ಗುಗುಂಡಿಗಳು. ಅಂದರೆ ಈ ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ಆ ತಗ್ಗುಗುಂಡಿಗಳ ಮೂಲಕನೇ ಒಂದು ಸಿಗ್ನಲ್ ಸಿಗುತ್ತೆ, ನಾವು ದಾವಣಗೆರೆ ನಗರಕ್ಕೆ ಎಂಟ್ರಿ ಆಗಿದ್ದೀವಿ ಅನ್ನುವಂಥ ಒಂದು ಸೂಕ್ಷ್ಮವಾದ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಅಂತ ಏನೋ ಇಲ್ಲೊಂದು ಕಡೆ ಜಿಲ್ಲಾಡಳಿತ ಈ ವ್ಯವಸ್ಥೆ ಮಾಡಿದೆ ಅನ್ನೋಂಥ ಅನುಮಾನಗಳು ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ವಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ದಾವಣಗೆರೆ ದಿನ ದಿನ ಸಾಕಷ್ಟು ಅಭಿವೃದ್ಧಿ ಹೊಂದಿರುವಂಥ ನಗರ. ಅದರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸಾಕಷ್ಟು ಕೆಲಸಗಳಾಗ್ತಿರುವಂಥದ್ದು. ಆದರೆ ಇಷ್ಟೊಂದು ಕೀರ್ತಿ ಮತ್ತು ಖ್ಯಾತಿಯನ್ನು ಗಳಿಸಿರುವಂಥ ದಾವಣಗೆರೆಗೆ ಎಲ್ಲೋ ಒಂದು ಕಡೆಗೆ ನಗರದಲ್ಲಿ ರಸ್ತೆ ಮಾರ್ಗದಲ್ಲಿ ಬಿದ್ದಿರುವಂಥ ತಗ್ಗುಗುಂಡಿಗಳು 3 ಕಾಶಿಗೆ ಇಡೀ ದಾವಣಗೆರೆ ಮರ್ಯಾದೆಯನ್ನು ಹರಾಜು ಮಾಡ್ತೇವೆ ಅನ್ನುವಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ ಪ್ರಮುಖ ಕಾರಣ ಅದಕ್ಕೆ ಏನಂತಂದರೆ ದಾವಣಗೆರೆ ಎಂಟ್ರೆನ್ಸ್ಗೆ ಅಂದರೆ ಹೊರಗಡೆಯಿಂದ ದಾವಣಗೆರೆ ಎಂಟ್ರ್ ಆಗಬೇಕಾದ್ರೆ ತಗ್ಗುಗುಂಡಿಗಳೇ ಅವರಿಗೆ ಅವತ್ತು ಒಂದು ಸ್ವಾಗತ ಕೋರುವಂಥ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತದೆ. ದಾವಣಗೆರೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಇದು. ಪ್ರತಿದಿನ ಇಲ್ಲಿ ಸಾವಿರಾರು ವಾಹನಗಳು ಏನು ಇದೇ ರಸ್ತೆಯಲ್ಲಿ ಬರ್ತವೆ. ಬೈಕ್ಗಳಿರ್ಬೋದು, ಆಟೋಗಳಿರ್ಬೋದು, ಬಸ್ಗಳಿರ್ಬೋದು. ತಾವು ದೃಶ್ಯದಲ್ಲೇ ಗಮನಿಸ್ತಾ ಇರ್ಬೋದು. ಲೈವಲ್ಲಿರುವಾಗ ತೆಗ್ಗಿನಲ್ಲೇ ಸಿಕ್ಕಿರುವಂಥ ಆಟೋಗೆ ಹಿಂದೆ ಬಂದು ಬೈಕ್ ಕುದಿರುತ್ತಂದರೆ ಆ ತೆಗ್ಗನ್ನು ಆಟೋಗಳು ಸಹ ಹತ್ತಕ್ಕೆ ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದೇ ರೀತಿ ಏನು ಜಿಲ್ಲಾಡಳಿತಕ್ಕೆ ಸಾಕಷ್ಟು ಮನವಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಇಲ್ಲಿ ಬಿದ್ದು ಸಾಕಷ್ಟು ಗಾಯಗಳಾಗಿವೆ. ಇಲ್ಲಿ ನೋಡಿ ಆಟ ಹತ್ತಕ್ಕೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಜಿಲ್ಲಾಡಳಿತ ಮತ್ತು ಇದಕ್ಕೊಂದು ಮನವಿ ಕೊಡುವಂಥ ಕೆಲಸವನ್ನು ಸಾಕಷ್ಟು ಬಾರಿ ಮಾಡಿದರೆ, ಮೌಖಿಕವಾಗಿಯೂ ಸಹ ಹೇಳಿದ್ದಾರೆ. ಆದರೆ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ, ಯಾವುದೂ ಕೂಡ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಇನ್ನು ಕಬ್ಬಿಣದ ಸರಳುಗಳು ಸಹ ಏನು ಸಾಕಷ್ಟು ಮೇಲ್ಗಡೆ ಎದ್ದಿದೆ. ಆ ಕಬ್ಬಿಣದ ಸರಳುಗಳು ಸಹ ಯಾವಾಗ ಯಾವ ಜೀವನ ಬಲಿ ಪಡಿತವೆ ಅಂತೇಳಿ ಒಂದು ಆರೋಪವೂ ಸಹ ಕೇಳಿ ಬರ್ತಿರುವಂಥದ್ದು. ಆದರೆ ಎಷ್ಟೇ ಹೇಳಿದ್ರು ರಸ್ತೆ ತೆಗ್ಗುಗುಂಡಿಗಳನ್ನು ಮುಚ್ಚಕ್ಕೆ ಜಿಲ್ಲಾಡಳಿತ ಇರ್ಬೋದು, ಸಚಿವರು ಇರ್ಬೋದು, ಸಂಸದರು ಇರ್ಬೋದು, ಯಾವುದೇ ತಲೆ ಕೆಡಿಸ್ಕೊಳ್ತಿಲ್ಲ. ಅವರು ಸಹ ಇದೇ ರಸ್ತೆಯಲ್ಲೇ ಓಡಾಡ್ತಾರೆ. ಅಂದರೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಅವ್ರಿಗೆ ಯಾವತ್ತು ಪಾಪ ಕಣ್ಣಿಗೆ ಕಾಣಿಸ್ತಿಲ್ಲೇನೋ ಅನ್ನುವಂಥ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಈ ಕುರಿತಾಗಿ ಮಾತಾಡಲಿಕ್ಕೆ ಇಲ್ಲಿ ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡುವಂಥ ಕೆಲವೊಂದಿಷ್ಟು ನಾಯಕರಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಈಗ ನಿಜಕ್ಕೂ ದಾವಣಗೆರೆ ಭಾಗದಲ್ಲಿ ಎಲ್ಲ ಕಡೆಗೆ ಸಾಕಷ್ಟು ರಸ್ತೆಗಳು ಹಾಳಾಗಿರುವಂಥದ್ದು. ಆದರೆ ಪ್ರಮುಖವಾಗಿ ಎಂಟ್ರೆನ್ಸಲ್ಲೇ ಈ ರೀತಿ ಪರಿಸ್ಥಿತಿ ನೋಡಿದ್ರೆ ಏನು ಅನಿಸುತ್ತೆ ಸರ್? ಇದು ದಾವಣಗೆರೆಗೆ ಏನು ಎಂಟ್ರೆನ್ಸ್ ಆಗಬೇಕು, DCM ಲೇಔಟ್ ಮೇನ್ ಭಾಗದಲ್ಲಿ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ. ದಿನನಿತ್ಯ ತಂದೆ ತಾಯಿಗಳು ಮಕ್ಕಳು ಬಿಡ್ಬೇಕಂದ್ರೆ ಜೀವದ ಹಂಗೆ ತೊರೆದು ಬಿಡುವಂಥ ಪರಿಸ್ಥಿತಿ ಇದೇ ನೋಡ್ರಿ, ಇದೇ ಸ್ಕೂಲು. ಈ ಸ್ಕೂಲಿಗೆ ಬರೋ ಮಕ್ಕಳಿಗೆ ಇಲ್ಲಿ ಏನಕ್ಕಂದ್ರೆ ಬಿಡ್ಬೇಕು, ತಂದೆ ತಾಯಿ ಕರ್ಕೋಬೇಕು, ಬೈಕಲ್ಲಿ ಹೋಗ್ಬೇಕಂದ್ರೆ ಸಾಕಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ.
ಅದರಲ್ಲಿ ಸಾಕಷ್ಟು ರೈತರೆಲ್ಲ APMC ಗೆ ಬರ್ತಾರೆ ಸರ್, ಯಾವ ರೀತಿ ತೊಂದರೆ ಆಗ್ತಾ ಇದೆ ಅವ್ರಿಗೆ? ಒಂದು ಕ್ಲೀನಾಗಿ ರೋಡ್ ಮಾಡ್ತೀವಿ ಅಂದ್ರೆ ನೀರು ನಿಲ್ಲೋಕೆ ಮಾಡಬಾರ್ದು. ಅದು ಏನು ಅದಕ್ಕೆ ಚರಂಡಿಗೆ ಹೋಗ್ಬೇಕು, ಆ ಥರ ಚರಂಡಿಗೆ ಹೋಗಲೇಬೇಕು. ಚರಂಡಿ ಹೋಗ್ಲಿಲ್ಲ ಇದೆ ಇಲ್ಲೇ ಇಲ್ಲಿ ತೆಗ್ಗು ಮಾಡಿಕೊಂಡು ಕೈ ಬಿಡ್ತಾರೆ. ಆ ಕಡೆ ದಿಬ್ಬ ಮಾಡಿದರೆ ಈ ಕಡೆಗೆ ತೆಗ್ಗಿದೆ. ಹೆಂಗೆ ಹೋಗುತ್ತೆ ನೀರದು? ಈಗ ಮಹಾನಗರ ಪಾಲಿಕೆಗೆ ಇದನ್ನು ಪರೀಕ್ಷಿತ ನೋಡಿಕೊಂಡು ಆಮೇಲೆ ಮುಂದುವರಿಬೇಕು. ಇದು ಏನು ಪ್ರತಿಯೊಂದು ಅದು ಆತು ಬ್ರಿಡ್ಜ್ ಆಯ್ತು ಅಂದ್ರೆ ಬರೀ ಇದೇ ಹಣೆ ಬರನ ಆಗಿದೆ. ಇವತ್ತು ಒಂದಿನದಲ್ಲ ಇದು. ಎಲ್ಲ ಒಂದು ಕಡೆ ಈಗ ಈ ರಸ್ತೆ ತಗ್ಗುಗುಂಡಿ, ಅದರಲ್ಲೂ ಪ್ರಮುಖವಾಗಿ ಎಂಟ್ರೆನ್ಸಲ್ಲಿರೋ ಈ ತಗ್ಗುಗುಂಡಿಗಳು ಈ ದಾವಣಗೆರೆ ಒಂದು ಮರ್ಯಾದೆನ ಮೂರ್ಖಾಸಿಗೆ ಹರಾಜು ಮಾಡ್ತಾ ಇದೆ ಅನಿಸ್ತಿಲ್ವಾ? ಅನಿಸ್ತಿದೆ. ಮತ್ತು ನಮ್ಮ ದಾವಣಗೆರೆ ಮರದಿನೇ ನಾವೀಗ ಮರದಿ ಕಳ್ಕೋಬೇಕಾಗುತ್ತೆ. ಇದೇ ಮಹಾನಗರ ಪಾಲಿಕೆ ಸ್ವಲ್ಪ ಎಚ್ಚರಿಸಿಯಿಂದ ಇದು ಮಾಡಲೇಬೇಕು. ಮಾಡ್ಕೊಳ್ಳಿಲ್ಲ ಈ ರೈತರ ಸಂಘದ ನಾವು ಎದ್ದು ನಿಲ್ತೇವೆ. ಅವರ ಮಹಾನಗರ ಪಾಲಿಕೆನೇ ನಾಳೆ ಮುಂಜಾನೆ ಅವರೇ ಆಗ್ಬೇಕು. ಏನು ಇದಿಷ್ಟು ರೈತ ನಾಯಕರ ಮಾತಾಗಿತ್ತು. ಒಟ್ಟಾರೇನು ಆ ದಾವಣಗೆರೆ ಎಂಟ್ರೆನ್ಸ್ ಇದ್ರೆ ಈ ಕಡೆ ಇರ್ಬೋದು, ಆ ಕಡೆ 4 ದಿಕ್ಕಿನಲ್ಲಿರುವಂಥ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಮೊದಲು ಸ್ವಾಗತ ಮಾಡೋದು ತಗ್ಗುಗುಂಡಿಗಳು. ಅಂದರೆ ಈ ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ಆ ತಗ್ಗುಗುಂಡಿಗಳ ಮೂಲಕನೇ ಒಂದು ಸಿಗ್ನಲ್ ಸಿಗುತ್ತದೆ, ನಾವು ದಾವಣಗೆರೆ ನಗರಕ್ಕೆ ಎಂಟ್ರಿ ಆಗಿದ್ದೀವಿ ಅನ್ನೋಂಥ ಒಂದು ಸೂಕ್ಷ್ಮವಾದ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಅಂತ ಏನೋ ಎಲ್ಲೊಂದು ಕಡೆ ಜಿಲ್ಲಾಡಳಿತ ಈ ವ್ಯವಸ್ಥೆ ಮಾಡಿದೆ ಅನ್ನೋಂಥ ಅನುಮಾನಗಳು ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.